Hold, stand first. Wait, stand. Okay. No, under, yes. Under the next. How to sit in the mat? Sit. I am studying in KG, my little at the school. Thank you. I was English literature. I am studying in KG, at the school. Thank you. Good morning, everyone. I am Mrs. Joseph. I was studying in KG, little at the school. Thank you, Joseph. Here, sit. Let me learn. Arrange it. Thank you, Joseph. Shoulder. Superlative. Longest. Shortest. Superlative. Thank you. Yes, get on. What is this? Butterfly. Okay, start from here. On. Yeah, from here. Egg. Caterpillar. Pupa. Butterfly. Thank you. Okay, arrange this. You already arranged. Sit. Sit. 1, 2, 3. Okay. Show what is this? This is big, small? No, smallest say. Fun, arrange. Yes, good. Arrange. Starting will be starting alignment में usually we will make them different या तो standard होता है अथवा height आती है अथवा high low so these kind of things हम already start करेंगे introduce करके okay so once they know that we are trying to get English also so in mathematics starting two and objects are put to we will teach them that it is small and big so later in the next step after learning that now we have to be comparative step among these things which is the smallest one which is the biggest one so they start identifying the difference between the smallest one and the biggest one when they'll say it is a group of things so this is what we will be teaching them so mainly now we have to be starting early we will make them understand the basic part then only we will be moving up with the higher concepts so then only basic ಯಾವಾಗಲೂ ಕಟ್ಟಿದ್ರೆ ಮಾತ್ರ ಅವರಿಗೆ ನೆಕ್ಸ್ಟ್ ಆಗುತ್ತೆ ನೆಕ್ಸ್ಟ್ ಹೇಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅವರಿಗೆ ಯೂಶಲಿ ಗೊತ್ತಿರುತ್ತೆ ಮನೆಯಲ್ಲಿ ಆಗಲಿ ಅಥವಾ ನೀವೇ ಅವ್ರ ಜೊತೆ ಏನಾದ್ರು ಮಾತಾಡುವಾಗ ಸಣ್ಣದ್ದು ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ ಮಕ್ಕಳು ಈ ಏಜಲ್ಲಿ ಏನು ಮಾಡ್ತಾರೆ ನೀವೇನೇ ಆಕ್ಟಿವಿಟೀಸ್ ಮಾಡಿದ್ರು ಅವ್ರು ಇಂಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈಗ ನೀವು ಮಾತಾಡೋದ್ರು ಕೂಡ ಅವ್ರು ಕೇಳಿಸ್ಕೊಂಡಿರ್ತಾರೆ ಬಟ್ ವಿ ವಿಲ್ ಬಿ ನಾಟ್ ನೋಯಿಂಗ್ ದಟ್ ವಿ ಹ್ಯಾವ್ ಲಿಸನ್ ಟು ಅಸ್ ವಾಟ್ ವಿ ಹ್ಯಾವ್ ಸ್ಪೋಕನ್ ಇಲ್ಲ ಅಂತ ಸೊ ಅಷ್ಟು ಶಾರ್ಪ್ ಇರ್ತಾರೆ ಸೊ ಎಟ್ ದಿಸ್ ಸ್ಟೇಜ್ ನೀವು ಯಾವ ಥರ ಅವ್ರನ್ನ ಗೈಡ್ ಮಾಡ್ತೀರಾ ಅವ್ರನ್ನ ಯಾವ ರೀತಿ ಅವ್ರಿಗೆ ಎಂಕರೇಜ್ಮೆಂಟ್ ಮಾಡ್ತೀರಾ ಅವ್ರಿಗೆ ಯಾವ ಥರ ಹೇಳ್ಕೊಡ್ತೀರಾ ಅದ್ರ ಬೇಸಿಸ್ ಮೇಲೆ ಅವರು ವೆಲ್ ಸ್ಟಾರ್ಟ್ ಟೇಕಿಂಗ್ ಇಲ್ಲ ಸೊ ನಾವು ಏನು ಮಾಡಬೇಕು ವಿ ಆರ್ ನಾಟ್ ಮೇಕಿಂಗ್ ದೆಮ್ ಲೈಕ್ ಡೆಫಿನೆಟ್ಲಿ ದೇ ಶುಡ್ ಲರ್ನ್ ಇಟ್ ಒಂದು ಅಂತ ನಾವು ಮಾಡಲ್ಲ ಸೊ ಏನು ಮಾಡ್ತೀವಿ ನಾವು ಅವರಿಗೆ ಬಿಟ್ ಆಫ್ ಬಿಟ್ ಕೊಡ್ತಾ ಹೋಗ್ತೀವಿ ಸ್ವಲ್ಪ ನೀವು ಹೇಳ್ಕೊಡ್ತಾ ಬಂದ್ರೆ ಅವ್ರು ಎಷ್ಟು ಪಿಕಪ್ ಮಾಡ್ತಾರೆ ಲೆಟ್ ದೆಮ್ ಪಿಕಪ್ ಅಟ್ ದಿಸ್ ಸ್ಟೇಜ್ ಬಿಕಾಸ್ ಆಲ್ ದ ಸ್ಟೂಡೆಂಟ್ಸ್ ಒಂದೇ ಲೆವೆಲ್ ಅಲ್ಲಿ ಇರೋದಿಲ್ಲ ಸೊ ದೇ ಮೈಟ್ ನೀಡ್ ಸಮ್ ಟೈಮ್ ಈಗ ಒಂದು ಮಗು ಬೇಗ ಕಲ್ತ್ಕೊಂಡ್ರೆ it might be because of his age difference also it might not be only about the learning things ಯಾಕಂದ್ರೆ ಈಗ ಯೂಶಲಿ ನಾವು ಏನು ಮಾಡ್ತೀವಿ ಅಡ್ಮಿಷನ್ ಮಾಡುವಾಗ 1 year ಇರುತ್ತೆ ಅಲ್ವಾ ಸ್ಟಾರ್ಟಿಂಗ್ ಫಸ್ಟ್ ಹುಟ್ಟಿದ ಮಕ್ಕಳು ಸ್ವಲ್ಪ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಬಿಕಾಸ್ ದೇ ಮೈಟ್ ಹ್ಯಾವ್ ಮೋರ್ ಮೆಚುರಿಟಿ ದ್ಯಾನ್ ದ ಅದರ್ ಸೊ ಈ ಥರ ಇರುತ್ತೆ ಸೊ ವಿ ಕ್ಯಾನ್ ನಾಟ್ ಕಂಪೇರ್ ದ ಸ್ಟೂಡೆಂಟ್ಸ್ ಸೊ ಮೇನ್ಲಿ ಇಟ್ ಇಸ್ ವಿ ವಾಂಟ್ ದೆಮ್ ಟು ಲರ್ನ್ ಹೌ ಮಚ್ ದೇ ವಾಂಟ್ ಟು ಲರ್ನ್ ಸೊ ಲೆಟ್ us give whatever the supports we need we'll give them we'll support them let them understand it in that learning basic thing ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅಷ್ಟು ಅವರು ಕಲಿತಾ ಹೋಗ್ಲಿ ಸೊ ದಟ್ ಸೇಮ್ ಥಿಂಗ್ ವಿಲ್ ಬಿ ರಿಪೀಟಿಂಗ್ ಅಗೇನ್ ಸೊ ನರ್ಸರಿ ಮಕ್ಕಳು ಏನು
adults alva the same way you can see this was a nursery part also, right? So nursery magu kuda adana ಮಾಡ್ತು. So ಅದರಲ್ಲಿ ಏನು ಮಾಡ್ಕೊ ಮಗು ಅಂತ ಅಂದ್ರೆ ಸೊ ಅದರಲ್ಲಿ ನಾವು ಏನು ಕೊಡ್ತೀವಿ ಸಣ್ಣದು ಮತ್ತೆ ದೊಡ್ಡದು ಸ್ಮಾಲ್ ಅಂಡ್ ಬಿಗ್ ಅಂತ ಹೇಳ್ಕೊಡ್ತೀವಿ. ಆಮೇಲೆ ಅದರಲ್ಲಿ ಗ್ರೇಡಿಯೇಷನ್ ಹೇಳ್ಕೊಡ್ತೀವಿ. ಸಣ್ಣದಿಂದ ದೊಡ್ಡದನ್ನ ಅರೇಂಜ್ ಮಾಡೋದು ಯಾವ ತರ ಅಂತ ನರ್ಸರಿ ಮಗುಗೆ ನಾವು ಹೇಳ್ಕೊಡ್ತೀವಿ. ದ ಸೇಮ್ ಆಕ್ಟಿವಿಟಿ ನಾವು ಏನು ಮಾಡ್ತಾರೆ LKG ಬಂದಾಗ ಮತ್ತೆ ರಿಪೀಟ್ ಮಾಡ್ತಾರೆ. ಸೊ ಅವಾಗ ನಾವು ಏನು ಹೇಳ್ಕೊಡ್ತೀವಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ಯೂಶಲಿ ನಾವು ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ 2 ಆಬ್ಜೆಕ್ಟ್ ಇಂದ ಮಾಡ್ತಾರೆ. ಸಣ್ಣ ದೊಡ್ಡ ಅಷ್ಟೇ ಹೇಳ್ಕೊಡ್ತೀವಿ. ಸೊ ಅದೇ ನಿಮ್ಗೆ ಈಗ 4 ಜನ ಒಟ್ಟಿಗೆ ಇದ್ದಾರ ಅಮಾಂಗ್ ದಿಸ್ ಅಂತ ಹೇಳಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಗೊತ್ತಿರಲ್ಲ ಅಲ್ವಾ? ಸೊ ಇದರಲ್ಲಿ ಹೈಯೆಸ್ಟ್ ಬಿಗ್ಗೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ಸೊ ಈ ತರ ಡಿಫ್ರೆನ್ಸಿಯೇಷನ್ ಬೇಕಾಗಿಲ್ಲ. ಸೊ ಅದನ್ನು ಕೂಡ ನಾವು ಏನು ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಟೀಚ್ ಮಾಡ್ತಾ ಹೋಗ್ತೀವಿ. ಸೊ ಇಟ್ಸ್ ನಾಟ್ random thing like nursery, LKG, UKG, everything is continuous learning here. So whenever we start learning, ನಮಗೆ ಬೇಸಿಕ್ ಏನು ಕಲ್ತಿರ್ತೀವಿ ನರ್ಸರಿ ಪಾರ್ಟ್ ಅದು ಗೊತ್ತಿದ್ರೆ ಮಾತ್ರ ನಾವು ಇಂಡಿವಿಜುವಲ್ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ವೈ we will start revising the things in the starting stages of LKG. So LKG starting 2 months ಏನಿರುತ್ತೆ whole thing will be repeating whatever the nursery part have learned ಅದನ್ನ ಮತ್ತೊಂದ್ಸಲ ರಿವಿಷನ್ ಮಾಡ್ತೀವಿ. ಅದ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬರುವಷ್ಟು ನಾವು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ. ಆಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅದನ್ನ ಬುಕ್ಕಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಬುಕ್ಕಲ್ಲಿ ಅವರು ಅಗೈನ್ ವಾಟ್ ದೇ ಡು ಇಲ್ಲಿ ಮಕ್ಕಳಿಗೆ ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ. ಟೀಚರ್ಸ್ ಬೋರ್ಡ್ ಮೇಲೆ ಕರೆದು ಆಕ್ಟಿವಿಟೀಸ್ ಮಾಡಿಸ್ತಾರೆ. ಸೊ ಬಿಫೋರ್ ನಂಬರ್ ಆಗಲಿ ಆಫ್ಟರ್ ನಂಬರ್ ಆಗಲಿ ಏನು ಕಲಿಸ್ತಾರೆ. ಸೊ ಇಂಡಿವಿಜುವಲ್ ಆಗಿ ಕಮ್ ಅಂಡ್ ಡೂ ದಿಸ್ ಆಕ್ಟಿವಿಟಿ ಅಂತ ಮಾಡಿಸಿ ಅವರಿಗೆ ಅಟೆನ್ಷನ್ ಕೊಟ್ಟು ಮಾಡಿಸೋದ್ರಿಂದ ಇಲ್ಲಿ ಆಲ್ಸೋ ಸ್ಟಾರ್ಟ್ ಲರ್ನಿಂಗ್. ಬಿಕಾಸ್ ಈ ಮಕ್ಕಳು ಹೇಗೆ ಅಂದ್ರೆ ನೀವು ಎಷ್ಟು ಅವ್ರನ್ನ ಎಂಕರೇಜ್ ಮಾಡ್ತಾರೆ ಸ್ಟಾರ್ಟ್ ಲರ್ನಿಂಗ್. ಸೊ ದಟ್ ಇಸ್ ದ ರೀಸನ್ ವೈ ವಿ ವಿಲ್ ಮೇನ್ಲಿ ವರ್ಕ್ ದ ಬೇಸಿಕ್ ಥಿಂಗ್ಸ್ ಇನ್ ದ ಲ್ಯಾಬ್ ದೆನ್ ವಿ ವಿಲ್ ಬಿ ಮೂವಿಂಗ್ ಅಪ್ ಟು ದ ವರ್ಕ್ ಬುಕ್ ಆಕ್ಟಿವಿಟೀಸ್ ಅಂಡ್ ದ ಬೋರ್ಡ್ ಆಕ್ಟಿವಿಟೀಸ್. What is this? Orange. Yes. Orange. Very good. 11, 12, 13, 14, 15, 16, 17, 18, 19. Okay, thank you. Panda fish. Orange. Explain this. Fish, mouth, eyes, gills, body, chest, and tail. Thank you very much. Okay, so yes, arrange the say and arrange. First, what is it? Yes, say loudly. Next, what is this? Right. What is this? Okay, arrange. Arrange. Say and arrange. Right. Say. Right. Okay, very good. Thank you. And one more. With this, 3 parts. The thing what they have done, the bird part, parts of the bird and also parts of the fish. So there are few more like parts of the tortoise. I think you have seen in the textbook also. They are there in the textbook too. So first they'll learn up in the lab, they'll start reading it, and then they'll go and explore the books. That's how they learn. Because when you give the book, it will be the picture will be in a minimized size and they might not be getting identified with the pictures which they see. So again, we will give the identifying facts. First time we first name change read ಮಾಡಕ್ಕೆ. So this is the second step what we have done today. So first ನಾವು ಏನು ಮಾಡ್ತೀವಿ ಅಂದ್ರೆ the same name cards ಇರುತ್ತಲ್ಲ ಅದೇ ತರದ್ದು name cards ಇಲ್ಲೇ ಇರೋ cards ಹಾಕಿರ್ತೀವಿ. There are 2 cards ಇದೆ. Okay, ಒಂದಲ್ಲಿ ನೇಮ್ ಇರುತ್ತೆ ಒಂದಲ್ಲಿ ನೇಮ್ ಇರಲ್ಲ. ಬಟ್ ಪಾರ್ಟ್ಸ್ ನ ಮಾತ್ರ ಹೈಲೈಟ್ ಮಾಡಿದ್ದಾರೆ ಚಾರ್ಟ್ಸ್ ಅಲ್ಲಿ. ಸೊ ದಟ್ ಆ ಚಾರ್ಟ್ಸ್ ನ ನೋಡ್ಬಿಟ್ಟು ಆ ಪಾರ್ಟ್ಸ್ ನ ಅವರು ಐಡೆಂಟಿಫೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇ ನಾಟ್ ಓನ್ಲಿ ರಿಸರ್ಚಿಂಗ್ ದ ಪಾರ್ಟ್ಸ್. ಆ ಬಾಡಿ ಪಾರ್ಟ್ಸ್ ಅಲ್ಲಿ ಯಾವ ಬರುತ್ತೆ ಯೂಶಲಿ ನಾವೇ ಕಲ್ತಾ ಇದ್ದೀವಿ ನಮ್ಮ ಏಜಲ್ಲಿ ಈ ಏಜಲ್ಲಿ ನಾವು ಹ್ಯೂಮನ್ ಬಾಡಿ ಪಾರ್ಟ್ಸ್ ಕಲಿತಾ ಇದ್ದೀವಿ.
right? LKG classes ಅಲ್ಲಿ ನಾವೇನು ಕಲಿತೀವಿ human body parts ಕಲಿತೀವಿ. But these kids are learning the parts of even birds, crop, reptiles, horse. There are few concepts which is I don't think at this age they might be reading it also, but they are starting reading it. They are starting learning it. So we have to encourage them. And I also want to add up while saying about the phonic sound. There might ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ಬೋದು. ಫೋನಿಕ್ ಸೌಂಡ್ನ ಐ ಓದೋಲಿ ಇ ಅಂತ ಓದ್ತಾರೆ, ಈ ಓದೋಲಿ ಐ ಅಂತ ಓದ್ತಾರೆ. ಬಿಕಾಸ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ದೇ ಆರ್ ಲರ್ನಿಂಗ್ ವಿತ್ ದ ಫೋನಿಕ್ ಸೌಂಡ್. ದೇ ಆರ್ ನಾಟ್ ರೀಡಿಂಗ್ ದ ಲೆಟರ್ಸ್. ಲೆಟರ್ಸ್ ಓದ್ತಾ ಇಲ್ಲ. ನಾವು ಹೇಗೆ ಮುಂಚೆ ABCD ಓದ್ತಾ ಇರ್ತಲ್ಲ ಆ ಥರ ಓದ್ತಾ ಇಲ್ಲ ಮಕ್ಕಳು. ಆ ಮಕ್ಕಳು ಏನ್ ಮಾಡ್ತಾರೆ, ಫಸ್ಟ್ ಸ್ಟೆಪ್ CBC ಕಲಿತಾ ಇದ್ದಾರೆ. CBC ವರ್ಕ್ ಡಿಲೋಟ್ ಮಾಡಬೇಕು ಅಂತ ಕಲಿತಾ ಇರೋದ್ರಿಂದ ನಾವು ಆ ಸೌಂಡ್ಸ್ನ ಹೇಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಅವ್ರು ಅದನ್ನ ಓದ್ಕೊಂತ ಹೋಗ್ತಾ ಇದ್ದಾರೆ. ಹೌ ವಿ ಯೂಶಲಿ ಗೋ ವಿತ್ ಹಿಂದಿ ಕನ್ನಡ ನಾವೇನ್ ಮಾಡ್ತೀವಿ, ಸ್ವರದ ಶಬ್ದ ಏನಿದೆ ಅದನ್ನ ಹೇಳಿ ಕಲಿತೀವಲ್ಲ. ದ ಸೇಮ್ ವೇ ಇನ್ ಇಂಗ್ಲಿಷ್ ಆಲ್ಸೋ ನಾವೇಸ್ ನಾವೇನ್ ಮಾಡ್ತೀವಿ, ವಿ ಆರ್ ಮೇನ್ಲಿ ಫೋಕಸಿಂಗ್ ಅಬೌಟ್ ದ ಫೋನಿಕ್ ಪಾರ್ಟ್. ವಿ ಆರ್ ನಾಟ್ ಗೋಯಿಂಗ್ ವಿತ್ ದ ಆಲ್ಫಾಬೆಟ್ ಪಾರ್ಟ್. So alphabets ಕಲಿತಾರೆ, ಕಲಿಯೋದೇ ಇಲ್ಲ, ನಾವು ಕಲಿತಾ ABCD ಕಲಿಯಲ್ಲ ಅಂತ ಅಲ್ಲ. So they will learn, but when they will learn in the end of the year, because sounds ನ ಕಲ್ತಿರ್ತಾರೆ, they will be identifying the letters. So when you teach them the letters, they grab it up very quickly. So ಅದಕ್ಕೆ ನಾವೇನ್ ಮಾಡಿದ್ವಿ, ಸ್ವಲ್ಪ ಮೆಥಡಾಲಜಿನ ಚೇಂಜ್ ಮಾಡಿದ್ವಿ ಅಷ್ಟೇ. ಸೊ ಯು ಹ್ಯಾವ್ ಸೀನ್, ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ POP ಮಾಡ್ತಾರೆ, ನಿಮಗೆ ಡೌಟ್ಸ್ ಇತ್ತು ಅನ್ಸುತ್ತೆ ಅಲ್ವಾ. ಸೊ ಯಾಕೆ ABCD ನಾವು ಆ ಥರನೇ ಹೇಳ್ಕೊಡ್ತಾರೆ, ಈ ಥರ ನಾವು ಹೇಳ್ಕೊಟ್ಟಾಗ ನಾವು ಕಲ್ತಾರೆ ಯಾಕೆ ಹೇಳ್ಕೊಡ್ತಾ ಇಲ್ಲ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಫಾರ್ ದಟ್. ಯಾಕೆಂದ್ರೆ ಅವರು ದೇ ಸ್ಟಾರ್ಟ್ ಲರ್ನಿಂಗ್ ದ ರೀಡಿಂಗ್ ದ ವರ್ಡ್ಸ್ ಆಕ್ಚುಲಿ. ಈಗ ಸಿಂಪಲ್ ಸೆಂಟೆನ್ಸಸ್ ನ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ UKG ಮಕ್ಕಳು. ಬೇಕಾದ್ರೆ ಐ ಮೇಕ್ ದೆಮ್ ಶೋ ವೆನ್ ದೇ ಸ್ಟಾರ್ಟ್ ಡೂಯಿಂಗ್ ದ CBC ವರ್ಡ್ಸ್. ಅವಾಗ ನಾನು ನೋಟ್ಸ್ ಕೊಡ್ತೀನಿ, ಅವ್ರು ಹೇಗೆ ಸ್ಟಾರ್ಟ್ ರೀಡಿಂಗ್ ದ ಸೆಂಟೆನ್ಸಸ್. ಸೊ ದಟ್ಸ್ ವೈ ಸೊ ಡೋಂಟ್ ಸ್ಟಿಕ್ ವಿತ್ ಓಲ್ಡ್ ಮೆಥಡಾಲಜಿ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಮಕ್ಕಳು ಇವಾಗ ಹೊಸ ಮೆಥಡಾಲಜಿಯಲ್ಲಿ ಕಲಿತಾ ಇದ್ದಾರೆ. ಸೊ ಅವರಿಗೆ ಕನ್ಫ್ಯೂಸ್ ಆಗ್ಬೋದು ನಾವು ಹಳೆ ಮೆಥಡಾಲಜಿನ ಮತ್ತೆ ಹೇಳ್ಕೊಟ್ರೆ. ಸೊ ಪ್ರಿಪೇರಿಂಗ್ ವಾಟ್ ಟೀಚರ್ಸ್ ಹೇಳ್ಕೊಡ್ತಾರೆ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ ಮಕ್ಕಳಿಗೆ ಏನೇನು ಹೋಮ್ವರ್ಕ್ಸ್ ಕೊಡ್ತಾರೆ ನೀವು ಅವ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಮಾಡಿಸಿ. ಸೊ ಅವ್ರಿಗೆ ಇನ್ನೂ ಇಂಪ್ರೂವ್ ಆಗಿ. ಓಕೆನಾ. ಸೊ ಏನೇ ಕನ್ಫ್ಯೂಷನ್ಸ್ ಇದ್ರು ಯಾವಾಗಲೂ ಟೀಚರ್ಸ್ ಇಬ್ಬರು ಅವೈಲೇಬಲ್ ಇದ್ದಾರೆ. ನಿಮ್ಗೆ ಏನೇ ಡೌಟ್ಸ್ ಇರುತ್ತೆ, ಈಗ ಮೈಟ್ ಬಿ ಟೆಕ್ನಾಲಜಿ ಅಂಡ್ ಮೆಥಡ್ ಆಫ್ ಲರ್ನಿಂಗ್ ಇಸ್ ಡಿಫರೆಂಟ್. ಸೊ ನಿಮಗೂ ಗೊತ್ತಾಗೇ ಇರ್ಬೋದು ಪೇರೆಂಟ್ಸ್ಗೆ ಯಾವ ಥರ ಮಕ್ಕಳಿಗೆ ಇಂಟ್ರಾಕ್ಟ್ ಮಾಡಬೇಕು ಅಂತ. ಸೊ ಕೈಂಡ್ಲಿ ಕೋಆರ್ಡಿನೇಟ್ ವಿತ್ ಕ್ಲಾಸ್ ಟೀಚರ್ಸ್ ಮತ್ತೆ ಟೀಚರ್ಸ್ ಇದ್ದಾರೆ. ಸೊ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಯಾವಾಗಲೂ ಏನೇ ಡೌಟ್ಸ್ ಇರೋ ನಿಮ್ಮ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು, ಯಾವಾಗಲೂ ಅವ್ರಿಗೆ ಪುಷ್ ಮಾಡಬೇಕು, ಅವ್ರಿಗೆ ಇನ್ನ ಇಂಪ್ರೂವ್ಮೆಂಟ್ ಬೇಕು ಅಂತ ನಿಮ್ಗೆ ಅನ್ಸಿದ್ರು ಆ ಪಾಯಿಂಟ್ ಆಫ್ ವ್ಯೂನ ನೀವು ಟೀಚರ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ದೇ ವಿಲ್ ಆಲ್ಸೋ ಸಪೋರ್ಟ್. ಓಕೆ. Start Swati. What do you take first? Which number will you take first? Once more. What is this number? Okay, do it more than 1. What you want to do? 9. No, more than this. Can you read this number? No. Very good. What is this? 22. Very good. You are going like that. Go, stand up. Say. One more than 22. Very Very good. Excellent. Thank you. First, which number you have to keep? Yes, before. Okay. Less than. What you have to do now for less than? Yes. Give to the bank. Yes. So what you do? Very good. The same again. Come here. Come here. Yes, right. What the answer? Ready. 1, 4, 9, 34, 32,
Okay, pen. Yes, pen. Where's the pen? Pen. Yes. Okay, pen. Pen. Okay. Thank you. Right. Are you? Where is the tag? Where is the tag? Yes. Take first. Good. Very loud. Bad. Okay. You are good. Very good. Okay. First, next take. Good. Good. Will. Keep very busy. Yes. Okay, next. Good. Good. Yes. Yeah. Yes. 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 What is this, Vasini? Very good. Keep it. Next, Anvita, what is this? Very good. Keep it back. Yes. No, you read. Good. Jam. Okay. Very good. Thank you. Then start reading it. So create ಮೇಲೆ ಏನು ಮಾಡ್ತೀವಿ ಅಂದ್ರೆ we have vowels, 5 vowels like A, E, I, O, U. So set of vowels ಗೆ button box ಕೊಡ್ತೀವಿ. So what I have done is A, vowel sound A ಇಂದ ಬರೋದು ಒಂದಷ್ಟು pronunciation ಯಾವ words ಇದೆ ಅಂತ. The same way we will give all the A, I, O, U letters side. So ಅದರಲ್ಲಿ picture cards ಇರುತ್ತೆ, also the name cards ಇರುತ್ತೆ. Both what will start doing it. First ಅವ್ರು ಏನು ಮಾಡ್ತಾರೆ, will take the card ತಗೊಂತಾರೆ, card ತಗೊಂಡು ಅವರು read ಮಾಡೋದು ಕಲಿತಾರೆ. So once they start reading it, ಆಮೇಲೆ ಏನು ಮಾಡ್ತಾರೆ, picture ನೋಡಿ associate ಮಾಡ್ತಾರೆ ಅವರಿಗೆ. So they generalize it because ಮನೆಯಲ್ಲಿ ಕೆಲವು ವಸ್ತುಗಳನ್ನ ನೋಡಿರ್ತಾರೆ ಅಥವಾ ಟೀಚರ್ಸ್ ಹೇಳಿರ್ತಾರೆ ಇಂಡೈರೆಕ್ಟ್ಲಿ ಒಂದಷ್ಟು ಕಲಿತಿರ್ತಾರೆ ಅವರು ಬಟ್ ಅದನ್ನ ನಾವು ಏನು ಮಾಡ್ತಾ ಇದೀವಿ ಇವಾಗ ಡೈರೆಕ್ಟ್ ಮೆಥಡಾಲಜಿ ಅವರಿಗೆ ಅದನ್ನ ಫೀಡ್ ಮಾಡ್ತಾ ಇದ್ದೀವಿ ಸೊ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ವಾಟ್ ಇಟ್ ಅಂತ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಪಿಕ್ಚರ್ ಐಡೆಂಟಿಫಿಕೇಶನ್ ಅಂಡ್ ಆಲ್ಸೋ ದ ಪ್ರೊನೌನ್ಸಿಯೇಷನ್ ಅಂಡ್ ವರ್ಡ್ ಫಾರ್ಮಿಂಗ್ ಮಾಡ್ತೀವಿ ಅಂಡ್ ಇನ್ ದ ಸೇಮ್ ವೇ ಇದಿಷ್ಟೇ ಅಲ್ಲದೆ ವಿಲ್ ಸ್ಟಾರ್ಟ್ ರೀಡಿಂಗ್ ದಿಸ್ ಲಿಸ್ಟ್ ಆಲ್ಸೋ ದೇರ್ ಆರ್ ಫ್ಯೂ ಲಿಸ್ಟ್ ವೇರ್ ವಿಲ್ ಸ್ಟಾರ್ಟ್ ರೀಡಿಂಗ್ ಓಕೆನಾ ಇದನ್ನು ಹಾಗೆ ಒಂದೊಂದೇ ಲೆಟರ್ ಸೌಂಡ್ಸ್ ನ ಪ್ರೊನೌನ್ಸ್ ಮಾಡಿ ವಿಲ್ ಸ್ಟಾರ್ಟ್ ರೀಡಿಂಗ್ ಅಂಡ್ ದೆನ್ ದೇರ್ ಇಸ್ ಒನ್ ಮೋರ್ ಚಾಪ್ಟರ್ ವಿಚ್ ಇಸ್ ಲಿಟಲ್ ಮೋರ್ ಸೊ ಇದರಲ್ಲಿ ಇನ್ನೂ ತುಂಬಾ ವರ್ಕ್ಸ್ ಇದೆ ಸೊ ಇದನ್ನೆಲ್ಲ ಒಂದೊಂದೇ ಅವ್ರು ಏನು ಮಾಡ್ತಾರೆ ಇನ್ ಈಚ್ ಸೆಟ್ ವಿಲ್ ನಾಟ್ ಬಿ ಕ್ರಿಯೇಟಿವ್ ಒಂದೇ ದಿನ ನಮ್ಗೆ ಎಷ್ಟು ಮಾಡ್ಸಲ್ಲ ಒಂದಿನ ಎ ಸೆಟ್ ಬಗ್ಗೆ ಹೇಳ್ಕೊಟ್ರೆ ಅದನ್ನ ಎ ಸೆಟ್ಸ್ ನ ಕಲಿತಾರೆ ಲೆಟ್ ದೆಮ್ ಟೇಕ್ ಟೈಮ್ 1 day 2 day 3 day ಮೈ ಟೇಕ್ ಹೌ ಮಚ್ ಎವರ್ ಡೇಟ್ ದೇ ನೀಡ್ ಬಿಕಾಸ್ ಅವ್ರಿಗೆ ಬಂದ ಮೇಲೆ ನಾವು ಏನು ಮಾಡ್ತೀವಿ ನೆಕ್ಸ್ಟ್ ಸೆಟ್ಗೆ ಹೋಗ್ತೀವಿ ನೆಕ್ಸ್ಟ್ ಶೀಟ್ಸ್ ನ ಕೊಡ್ತೀವಿ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದ್ರ ಮೇಲೆ ದೇ ಸ್ಟಾರ್ಟ್ ಲರ್ನಿಂಗ್ ಸೊ ಇದೇ ಪರ್ಫೆಕ್ಟ್ ಆದ ನಂತರ ವಿ ವಿಲ್ ಕಮ್ ಟು ದ ಬ್ಲೆಂಡ್ ಅದು UKG ಬರುತ್ತೆ UKG 5 little ಬ್ಲೆಂಡ್ ಸ್ಟಾರ್ಟ್ ಮಾಡ್ತೀವಿ ಸೊ ಅದಕ್ಕೆ ಅದು ಬರಬೇಕು ಅನ್ನೋದಕ್ಕೂ ಮುಂಚೆ CBSE ವರ್ಡ್ಸ್ ಅವ್ರಿಗೆ ಪರ್ಫೆಕ್ಟ್ ಆಗಿ ಬರ್ತಾ ಇರಬೇಕು ಇದನ್ನ ಬಂದ್ರೆ ಇದರಿಂದ ಸಿಂಪಲ್ ಸೆಂಟೆನ್ಸಸ್ ಮಾಡ್ಬೋದು ಲೈಕ್ the cat is sitting on the mat. These kind of like sentences ಏನಿರುತ್ತೆ 3 letters ಅಷ್ಟೇ ಇರುತ್ತೆ ಆ ಸೆಂಟೆನ್ಸ್ ಅದ್ರ ಜೊತೆಗೆ ಸೈಡ್ ವರ್ಡ್ಸ್ ಇರುತ್ತೆ ಸೈಡ್ ವರ್ಡ್ ಸೈಮಲ್ಟೇನಿಯಸ್ಲಿ ಅವ್ರು ಸ್ಟಾರ್ಟ್ ಮಾಡ್ತಾರೆ ಸೈಡ್ ವರ್ಡ್ ಇಸ್ ನಥಿಂಗ್ ಬಟ್ ನಾವು ಅದನ್ನ ಫೋನೆಟಿಕಲಿ ಪ್ರೊನೌನ್ಸ್ ಮಾಡಕ್ ಆಗಲ್ಲ ಸೊ ಆ ಥರದ ವರ್ಡ್ಸ್ ದ ಈಸ್ ಇನ್ ವೇರ್ ವೆನ್ ಈ ವರ್ಡ್ಸ್ ಎಲ್ಲ ಏನು ಮಾಡ್ತಾರೆ LKG ನರ್ಸರಿಯಿಂದಾನೆ ಸ್ವಲ್ಪ ಸ್ವಲ್ಪನೇ ವರ್ಡ್ಸ್ ಅವ್ರಿಗೆ ಹೇಳ್ಕೊತಾ ಬಂದಿರ್ತಾರೆ ಸೊ ದಟ್ ದೆನ್ ಸ್ಟಾರ್ಟ್ ಲರ್ನಿಂಗ್ ದ ಸೆಂಟೆನ್ಸ್ ಫಾರ್ಮೇಷನ್ ಆಲ್ಸೋ ಸಿಂಪಲ್ ಸೆಂಟೆನ್ಸ್ ಏನೇನಿರುತ್ತೆ ಅದನ್ನ ಓದಕ್ಕೆ ಟ್ರೈ ಮಾಡ್ತಾರೆ ಸೊ ವಿ ಆರ್ ನಾಟ್ ಟೆಲ್ಲಿಂಗ್ ದಟ್ ಯು ಹ್ಯಾವ್ ಟು ರೀಡ್ ದ ಸೆಂಟೆನ್ಸ್ ನಾವು ಅವರಿಗೆ ಓದಲೇಬೇಕು ಅಂತ ಪ್ರೆಷರೈಸ್ ಮಾಡ್ತಾ ಇಲ್ಲ ಮಕ್ಕಳಿಗೆ ಬಟ್ ಅವರೇ ಏನು ಮಾಡ್ತಾರೆ ದೇ ಸ್ಟಾರ್ಟ್ ರೀಡಿಂಗ್ ಸೊ ದಟ್ ಈಸ್ ವಾಟ್ ವಿ ವಾಂಟ್ ಓಕೆ ಸೊ ಅದಕ್ಕೋಸ್ಕರ ಇದನ್ನ ಪ್ರಾಕ್ಟೀಸ್ನ ನಾವು ಮಾಡಿಸ್ತಾ ಇದ್ದೀವಿ ಅವರಿಗೆ ಇವಾಗ